ಜಗ ಅದೇನೋ ಅಂತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ. ಹಾಗೆ ನನಗೆ ಭಾಳ ಸಣ್ಣ ವಯಸ್ಸಿಂದಲೂ ಒಂದು ಕ್ರೇಜ್ ಜಾಸ್ತಿ, ಪರ್ಫ್ಯೂಮ್ ಕ್ರೇಜ್ ನನಗೆ. ಬೆಟ್ಟದ ರೀತಿಯಲ್ಲಿರುವಂಥ ಒಬ್ಬರು ಮಾಸ್ಟ್ರು ಇದ್ದರು, ಗಣೇಶ್ ಮೂರ್ತಿ ಸರ್ ಅಂತ. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಗೆ ಆ ಟೈಮ್ನಲ್ಲೆಲ್ಲ ಎರಡೆರಡು ಸಬ್ಜೆಕ್ಟನ್ನು ಒಬ್ಬರೇ ಮಾಸ್ಟ್ರು ತೊಗೋತಾಯಿದ್ರು. ಒಬ್ಬರು ಬಸವರಾಜು ಸರ್ ಅಂತ ಹೇಳ್ಬಿಟ್ಟು ಒಬ್ಬರು ಮಾಸ್ಟ್ರು ಇದ್ರು ನಮಗೆ. ಸೈನ್ಸ್ ಟೀಚರ್ ಬಂದಿಲ್ಲ, ಅವ್ರ ಬದಲು ನಾನೇ ಮ್ಯಾಥ್ಸ್ ಪಾಠ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ನಾನೇ. ಆಮೇಲೆ ಬಂದ್ಬಿಟ್ಟು ಬಸವರಾಜು ಮಾಸ್ಟ್ರಿಗೆ, ಸರ್ ಗಣೇಶ್ ಮೂರ್ತಿ ಮಾಸ್ಟ್ರು ಬಂದವರೇ ಅಂತ. ಅವ್ರು ಯಾರು ನಿಮ್ಗೆ ಹೆಡ್ಮೇಸ್ಟರ್ ಹೇಳಿದ್ರಾ? ಇಲ್ಲ ಸರ್ ಹೇಳಲಿಲ್ಲ. ಮತ್ತು ಯಾರು ಸ್ಟಾಫ್ ರೂಮಲ್ಲಿ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್ ಹೇಳಲಿಲ್ಲ. ಮತ್ತು ನಿನಗೇನು ಗೊತ್ತಾಯಿತು? ಪರ್ಫ್ಯೂಮ್ ಸ್ಮೆಲ್ ಬಂತು ಸರ್ ಅಂತ. ನಿನ್ನ ಜೀವನದಲ್ಲೂ ಹಂಗೆ ಕಣ, ಎಲ್ಲ ವಿಷಯಗಳೂ ನೀವು ಬರೋದಕ್ಕಿಂತ ಮುಂಚೆ ನಿನ್ನ ವಾಸನೆಲೇ ಬರುತ್ತೆ ಅಂತ. ನಮ್ಮ ಲೈಫಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕುವಂಥ ಪ್ರತಿ ಪೋಸ್ಟ್, ನಾವು ಆಡುವಂಥ ಪ್ರತಿ ಮಾತು, ಪ್ರತಿ ವಾಕ್ಯ, ಪ್ರತಿ ಸ್ಟೇಟ್ಮೆಂಟು, ಪ್ರತಿ ನಮ್ಮ ಡಿ ಪಿ, ನಮ್ಮ ಸ್ಟೇಟಸ್ಸು, ನಾವು ಜೊತೆಗೆ ಯಾರನ್ನ ಮೀಟ್ ಮಾಡ್ತೀವಿ ಅವ್ರ ಜೊತೆ ನಡ್ಕೊಳ್ಳೋಂಥ ಬಿಹೇವಿಯರು ಎಲ್ಲನೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅವೆಲ್ಲನೂ ಏನೋ ಹೇಳ್ತಾ ಇರುತ್ತೆ ನಮ್ಮನ್ನು ಬಿಟ್ಟು. ಈಗ ಉದಾಹರಣೆಗೆ, ಈಗ ನಿಮ್ಮದು ಈಗ ತಿಂಗಳಲ್ಲಿ 1-2-3 ಸರಿ ರೇಖಿ ಕ್ಲಾಸಸ್ ನಡೀತಿರುತ್ತೆ, ಅಥವಾ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ, ಅಥವಾ ನಿಮ್ಮ ಹತ್ರ ತುಂಬ ಜನ ಫಿನಾನ್ಷಿಯಲ್ ಕನ್ಸಲ್ಟೇಷನ್ಸ್ಗೆಲ್ಲ ಬರ್ತಿರ್ತಾರಲ್ಲ. ಈಗ ಉದಾಹರಣೆಗೆ ಯಾರೋ ಒಬ್ಬ ಡೀಸೆಂಟ್ ಆಗಿರೋ ಒಬ್ಬ ವ್ಯಕ್ತಿ ಬಂದರು, ನಿಮ್ಮ ಮುಂದೆ ಕೂತ್ಕೊಂಡ್ರು. ಎಲ್ಲೋ ಒಂದು ಕಡೆ ನೀವು ಮಾತಾಡ್ತಾ ನೀವು ಅಂದಿರ್ತಾರ, ನೋಡಿ ಈ ಥರ ನಿಮ್ಮ ಇಂಟಿಮಸಿ ಎನರ್ಜಿನ ನೀವು ಬೇರೆ ಎಲ್ಲೆಲ್ಲೋ ಅನೈತಿಕವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಅನೈತಿಕ ಸಂಬಂಧಗಳು ಇಟ್ಕೊಂಡಿರೋದ್ರಿಂದ ನೀವು ನಿಮಗೆಲ್ಲ ಲಾಸ್ ಆಗಿದ್ದೀರಾ, ನಿಮ್ದು ಇದಾಗಿರುತ್ತೆ ಅಂತ ನೀವು ಹೇಳಿರ್ತೀರ. ಆದರೆ ಆ ವ್ಯಕ್ತಿ ವಾದಿಸ್ತಾರೆ ನಿಮ್ಮ ಜೊತೆಗೆ. ಆ ವ್ಯಕ್ತಿ ಮಾಡಿರ್ತಾರೆ ಎಲ್ಲೋ ಬೆಡ್ರೂಮಲ್ಲಿ, ಯಾರಿಗೂ ಗೊತ್ತೇ ಇಲ್ಲ ಅಂತನ್ಬಿಟ್ಟು, ಯಾರಿಗೂ ಗೊತ್ತಿಲ್ದಂಗೆ ಅವ್ರು ಆ ಥರದ ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಬಟ್ ಮುಂದೆ ಮಾತ್ರ ಡೀಸೆಂಟ್ರಾಗಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಈಗ ಎಷ್ಟೋ ಜನ, ಓ ಬಿಡು ಅನೈತಿಕ ಸಂಬಂಧ ಇಟ್ಕೊಳ್ಳೋಣ, ಯಾರಿಗೂ ಗೊತ್ತಾಗಲ್ಲ, ಎಲ್ಲೋ ಯಾವುದೋ ಊರಲ್ಲೋ, ಯಾವುದೋ ಏರಿಯಾಲೋ, ಯಾವುದೋ ಹೋಟೆಲಲ್ಲೋ, ಯಾವುದೋ ಮನೆಗಳಲ್ಲೋ ಏನೋ ಮಾಡ್ಕೊಂಬಂದ್ರೆ ಹೆಂಗೆ ಗೊತ್ತಾಗತ್ತೆ, ಹೊರಗಡೆ ಪ್ರಪಂಚಕ್ಕೆ ಹೆಂಗೆ ಗೊತ್ತಾಗತ್ತೆ ಅಂತ ಅವರು ಪ್ರಿಪೇರ್ ಆಗಿಬಿಟ್ಟಿರ್ತಾರೆ. ಈಗ ನಿಮ್ಮ ಹತ್ರ ಕನ್ಸಲ್ಟೇಷನ್ಗೂ ಎಲ್ಲೋ ಬಂದಾಗ ನಿಮಗೆ ಗೊತ್ತಾಗತ್ತೆ, ನೀವು ಹೇಳ್ತೀರಾ, ನೋಡಪ್ಪ ನಿನ್ನ ವೆಲ್ತ್ ಎಲ್ಲ ಡ್ರೈನ್ ಆಗ್ತಿರೋದು, ನೀನು ಯಾಕೆ ಅದು ಬೀದಿಗೆ ಬರ್ತಿರೋದು, ಇದು ಮುಖ್ಯ ಕಾರಣ ಆಗಿರತ್ತೆ ಅಂತಂದ್ಬಿಟ್ಟು ಅವ್ರು ವಾದಿಸ್ತಾರೆ. ನಿಮ್ಮ ಹತ್ರ ಏನಿದೆ ಸರ್ ಪ್ರೂಫು, ಅಥವಾ ನಾನು ಎಲ್ಲಿ, ಅವರು ಹೆಂಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಂದರೆ, ಜಗ ಅದೇನೋ ಅಂತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ. ಹಾಗೆ ಸೊ ಗೊತ್ತಾಗತ್ತಾ ಅವ್ರ ಅಕಸ್ಮಾತ್. ಓಕೆ, ದಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಆ್ಯಂಡ್ ಸೊ ಇದೇನಂದರೆ, ಈಗ ಮಲ್ಟಿಪಲ್ ಅಫೇರ್ಸು ಅಥವಾ ಮಲ್ಟಿಪಲ್ ಕನೆಕ್ಷನ್ಸು ಇವೆಲ್ಲ ಇರುತ್ತಲ್ಲ. ಸೊ ಅವ್ರುಗಳಿಗೆ ಅನಿಸುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಆ ವಿಷಯಗಳು ಅನ್ನಿಸ್ತಾ ಇಲ್ಲ, ಅಂದರೆ ನಮ್ಮಿಬ್ಬರಿಗೂ ಮಾತ್ರ ಗೊತ್ತಿದೆ, ಆ ಥರ ಅನ್ಸೋದು ಭಾಳ ಕಾಮನ್ ಅದು ಜನಗಳಿಗೆ. ಇದಕ್ಕೆ ನಾನೊಂದು ಇನ್ಸಿಡೆಂಟನ್ನು ಹೇಳ್ತೀನಿ. ಅಂದರೆ ನಾನು ತುಂಬ ಸಣ್ಣ ವಯಸ್ಸಲ್ಲಿ, ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಕನ್ನಡ ಮೀಡಿಯಮಲ್ಲಿ ನಾನು ಓದಿದ್ದು. ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ನನಗೆ, ಯಾಕಂದರೆ ಕನ್ನಡ ಅಂತ ಹೇಳಿದ್ರೆ ನನಗೆ ಅಷ್ಟು ಅದರದ್ದು ಹೆಮ್ಮೆ ಇದೆ. ಸೊ ನಮ್ಮ ಆ ಸ್ಕೂಲಲ್ಲಿ ಆಲ್ಮೋಸ್ಟು ಆ ಬಿಲ್ಡಿಂಗ್ಗಳೆಲ್ಲ ಹೆಂಗಂದರೆ, ನಮ್ಮ ನೋಟ್ಬುಕ್ಗಿಂತಲೂ ಕ್ರ್ಯಾಕ್ ಜಾಸ್ತಿ ಇರ್ತಿತ್ತು. ಅದ್ರ ಬೆಂಚ್ಗಳು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಹರಿದೋಗಿರೋ ಬೆಂಚ್ಗಳು ಅದೇ ಪ್ರಕಾರ ಇರ್ತಿತ್ತು. ಅಂದರೆ ಆ ಥರ ಸ್ಥಿತಿಗತಿನಲ್ಲಿ ಓದಿದಂಥ ಶಾಲೆ ಅದು. ನನಗೆ ಭಾಳ ಸಣ್ಣ ವಯಸ್ಸಿಂದಲೂ ಒಂದು ಕ್ರೇಜ್ ಜಾಸ್ತಿ, ಪರ್ಫ್ಯೂಮ್ ಕ್ರೇಜ್ ನನಗೆ. ಓಕೆ, ಇದನ್ನು ಲಾಸ್ಟ್ ಟೈಮ್ ಒಂದು ಎಪಿಸೋಡಲ್ಲಿ ಹೇಳಿದೆ. ಸುಮಾರು ನನ್ನ ಹತ್ರ ಒಂದು 70,000 ರೂಪಾಯಿಷ್ಟು ಬರೀ ಪರ್ಫ್ಯೂಮ್ ಕಲೆಕ್ಷನ್ಸ್ ಇದೆ. ಅಷ್ಟು ಕ್ರೇಜು ನಾನು ಪರ್ಫ್ಯೂಮ್ ಅಂದರೆ. ನನಗೂ ಅದೇ ಹುಚ್ಚು. ಓಕೆ, ಸೊ ಆ ಟೈಮಲ್ಲಿ ನನಗೊಬ್ಬರು ಬೆಟ್ಟದ ರೀತಿಯಲ್ಲಿರುವಂಥ ಒಬ್ಬರು ಮಾಸ್ಟ್ರು ಇದ್ದರು, ಗಣೇಶ್ ಮೂರ್ತಿ ಸರ್ ಅಂತ. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ. ಎಷ್ಟು ಅದ್ಭುತವಾದಂಥ ವ್ಯಕ್ತಿ ಅಂದರೆ ಭಾಳ ಅದ್ಭುತವಾದಂಥ ವ್ಯಕ್ತಿ. ಆ್ಯಂಡ್ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಒಂದು 5 ಮಿನಿಟ್ಸು ಇದನ್ನು ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಈ ಕ್ವೆಶನ್ ಏನಿದೆ ಇದಕ್ಕೆ ಇನ್ನೂ ಡೀಪರ್ ಆಗಿ ಆನ್ಸರ್ ಸಿಗುತ್ತೆ ನಾನು ಹೇಳೋ ಇನ್ಸಿಡೆಂಟಲ್ಲಿ. ಆ್ಯಂಡ್ ದ ವೇ ಪೀಪಲ್ ಹೂ ಆರ್ ಆಲ್ ಇನ್ವೆಸ್ಟಿಂಗ್ ದೇರ್ ಎನರ್ಜಿ ಇನ್ ಟು ಸಮಥಿಂಗ್ ಎಲ್ಸ್, ಅವ್ರಿಗೆ ರಿಯಲೈಸೇಷನ್ನು ಆಗುತ್ತಿತ್ತು. ಆವಾಗ ಅವರೆಲ್ಲ ಹೆಂಗಂದರೆ, ಅವ್ರ ಹತ್ರ ಹೊಡೆತ ತಿಂದಿರೋದ್ರಲ್ಲಿ ಯಾರೋ ರ್ಯಾಂಕಿಂಗ್ ಕೊಡಬೇಕಂದ್ರೆ ನಾನು ನಂಬರ್ 1, ಅಷ್ಟು ಹೊಡೆತ ತಿಂದಿದ್ದೀನಿ ಅವ್ರ ಹತ್ರ. ಆದರೆ ಅವ್ರು ಯಾರಾದರೂ ಚೆನ್ನಾಗೇನಾದ್ರು ಓದಿದರೆ, ಹೋಮ್ವರ್ಕ್ ಮಾಡಿದರೆ, ಈ ಥರ ಎಲ್ಲ ಮಾಡಿದರೆ ತಬ್ಕೊಂಡು ಮುದ್ದಾಡಿರೋರು, ಅಷ್ಟು ಪ್ರೀತಿ ತೋರಿಸಿರೋರು, ಜಗತ್ತಲ್ಲಿ ನಾನು ಎಲ್ಲವನ್ನು ಅಚೀವ್ ಮಾಡಿಬಿಟ್ಟೆ ಅನ್ನೋ ಫೀಲಿಂಗ್ಸ್ಗಳನ್ನು ಕೊಟ್ಟಿರೋರು ಅವರು. ಆದರೆ ಅವ್ರು ಯಾವಾಗೆಲ್ಲ ಹಗ್ ಮಾಡ್ತಿದ್ರಲ್ಲ, ಅವ್ರ ಹತ್ರ ಒಂದು ಪರ್ಫ್ಯೂಮ್ ಸ್ಮೆಲ್ ಬರ್ತಾಯಿತ್ತು. ನನಗೆ ಭಯಂಕರ ಇಷ್ಟ ಸ್ಮೆಲ್ ಅದು. ಆದರೆ ಒಂದೇ ಸಿಗ್ನೇಚರ್ ಪರ್ಫ್ಯೂಮ್ ಅವ್ರು ಯಾವಾಗಲೂ ಯೂಸ್ ಮಾಡ್ತಿದ್ದಿತ್ತು.
ನಮ್ಗೆ ಆ ಟೈಮ್ನಲ್ಲೆಲ್ಲ ಎರಡೆರಡು ಸಬ್ಜೆಕ್ಟನ್ನು ಒಬ್ಬರೇ ಮಾಸ್ಟ್ರು ತಗೋತಾ ಇದ್ರು. ಒಬ್ಬರು ಬಸವರಾಜು ಸರ್ ಅಂತ ಹೇಳ್ಬಿಟ್ಟು ಒಬ್ಬರು ಮಾಸ್ಟ್ರ್ ಇದ್ರು ನಮಗೆ. ಅವರು ಮ್ಯಾಥ್ಸ್ ತಗೊಳ್ಳೋರು ನಮಗೆ, ಆಮೇಲಿಂದ ವಾಪಸ್ ಕನ್ನಡ ತಗೊಳ್ಳೋರು. ಅದಾದ ನಂತರ ಸೈನ್ಸನ್ನು ಇನ್ನೊಬ್ಬರು ಟೀಚರ್ ತಗೊಳ್ತಾ ಇದ್ರು. ಒಂದು ಟೈಮ್ ಏನಾಯಿತು, ಹೀಗೇ ಸ್ಕೂಲಲ್ಲೆಲ್ಲ ಕೂತಿದ್ದು. ಅವಾಗ ಹಿಂಗಂದರೆ 30 ಮಿನಿಟ್ಸ್ಗೋ ಸಮಥಿಂಗ್ 40 ಮಿನಿಟ್ಸ್ಗೆ ಏನೋ ಒಂದು ಬೆಲ್ ಇತ್ತು ಅವಾಗ ನಾವು ಪ್ರೈಮರಿ ಸ್ಕೂಲ್ನಲ್ಲಿ. ಆಮೇಲಿಂದ ಎಲ್ಲರೂ ಏನಂದರೆ ಒಂದು ಈ ರೈಲ್ವೆ ಕಂಬಿದೊಂದು ಇದು ಬರುತ್ತೆ ನೋಡಿ, ಬೆಲ್ ಹೊಡಿಯೋದಕ್ಕೆ. ಸೊ ಆ ಥರದೊಂದು ಬೆಲ್ ಇರ್ತದೆ, ಅಲ್ಲಿ ಬೆಲ್ ಹೊಡಿತಿದ್ದು. ಪ್ರತಿ ಪೀರಿಯಡಲ್ಲೂ ಬೆಲ್ ಹೊಡಿಬೇಕಾಗಿತ್ತು. ಅವತ್ತು ಕನ್ನಡ ಆದಮೇಲಿಂದ ಸೈನ್ಸ್ ಇತ್ತು. ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ ಅದು. ಮೇ ಬಿ ಅರೌಂಡ್ ಒಂದು 6ನೇ ಕ್ಲಾಸ್ ಇರಬೇಕು, 7ನೇ ಕ್ಲಾಸ್ ಇರಬೇಕು ಅವಾಗ. ವಾಪಸ್ಸು ಒಬ್ಬರನ್ನು ಕರೆದಾದ್ಮೇಲಿಂದ ವಾಪಸ್ಸು ನಾನು ಯಾವಾಗಲೂ ಮಾನಿಟರ್, ಅಂದರೆ ಎಲ್ಲೇ ಏನು ಹೇಳೋದು ನಾನೇ ಮಾನಿಟರ್ ಅಂತ ನಿಂತ್ಕೊಬಿಟ್ಟು ಕರೆದ್ರು. ಏಯ್ ಬರೋ ಇಲ್ಲಿ ಬೆಲ್ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾನಿದ್ದು ಗುಡು ಹೊಡೆದೆ. ಹೋಗೋ ಬೆಲ್ ಹೊಡೆದ್ರು ಬಾರೋ ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದಮೇಲಿಂದ ಅವರು ಒಂದು ಮಾತು ಹೇಳಿದರು, ಮೋಸ್ಟ್ಲಿ ಇವರು ಸೈನ್ಸ್ ಟೀಚರ್ ಬಂದಿಲ್ಲ, ಅವ್ರ ಬದಲು ನಾನೇ ಮ್ಯಾಥ್ಸ್ ಪಾಠ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ನಾನೇ, ಬೆಲ್ ಹೊಡೆದ್ರು ಬಾ, ಯಾಕಂದ್ರೆ ಬೇರೆ ಕ್ಲಾಸ್ಗೆಲ್ಲ ಕೇಳಿಸ್ಬೇಕಲ್ಲ. ಸರಿ ಅಂತ ಹೇಳ್ಬಿಟ್ಟು ಗುಡು ಅಂತ ಓಡೋದೆ. ಗಣೇಶ್ ಮೂರ್ತಿ ಸರ್ ನಮಗೆ ಆ್ಯಕ್ಚುಲಿ ಸೈನ್ಸ್ ತಗೊಳ್ಳೋ ಮಾಸ್ಟ್ರು. ಸೊ ಅದಾದ್ಮೇಲಿಂದ ಓಡೋದೆ, ಡ್ಯಾನ್ ಅಂತ ಹೇಳ್ಬಿಟ್ಟು ಬೆಲ್ ಹೊಡೆದೆ. ಅದಾದ್ಮೇಲಿಂದ ಅಲ್ಲಿಂದ ವಾಪಸ್ ಓಡ್ ಬಂದೆ. ಆಮೇಲೆ ಬಂದ್ಬಿಟ್ಟು ಬಸವರಾಜು ಮಾಸ್ಟ್ರಿಗೆ, ಸರ್ ಗಣೇಶ್ ಮೂರ್ತಿ ಮಾಸ್ಟ್ರು ಬಂದವ್ರೆ ಅಂತ. ಅವಾಗ ಅವರು, ಏಯ್ ಹೆಡ್ ಮಾಸ್ಟರ್ ಹೇಳಿದ್ರೆ ನಿಂಗೆ ಅವ್ರು ಬಂದವ್ರೆ ಅಂತ ಹೇಳ್ಬಿಟ್ಟು, ಅವ್ರು ರಜದಲ್ಲಿದ್ದಾರೆ ಅಂತ ತಾನೇ ನಾನು ತಗೋತಾ ಇರೋದು. ಅವ್ರು ಹೆಂಗ್ಬಿಟ್ರು ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ವಲ್ಲ ಎಲ್ಲರಿಗೂ, ಅದಕ್ಕೆ ಸುಳ್ಳು ಹೇಳ್ತಾವನೆ ಅಂತ. ಗಣೇಶ್ ಮೂರ್ತಿ ಮಾಸ್ಟ್ರು ಬಂದವ್ರಂತೆ. ಅವ್ರು ಯಾರು ನಿಮ್ಗೆ ಹೆಡ್ ಮಾಸ್ಟರ್ ಹೇಳಿದ್ರಾ? ಇಲ್ಲ ಸರ್ ಹೇಳಿಲ್ಲ. ಮತ್ತೆ ಯಾರು ಸ್ಟಾಫ್ ರೂಮಲ್ಲಿ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್ ಹೇಳಿಲ್ಲ. ಮತ್ತೆ ನಿನಗೇನು ಗೊತ್ತಾಯ್ತು? ಪರ್ಫ್ಯೂಮ್ ಸ್ಮೆಲ್ ಬಂತು ಸರ್ ಅಂತ. ಸೊ ಅದಾದ್ಮೇಲಿಂದ ಅವರು ಒಂದು ಬ್ಯೂಟಿಫುಲ್ ಮಾತನ್ನ ಹೇಳಿದ್ರು, ನಿನ್ನ ಜೀವನದಲ್ಲೂ ಹಂಗೆ ಕಣ, ಎಲ್ಲ ವಿಷಯಗಳೂ ನೀ ಬರೋದಕ್ಕಿಂತ ಮುಂಚೆ ನಿನ್ನ ವಾಸನೆಲೆ ಬರುತ್ತೆ ಅಂತ. ನಿನ್ನ ಜೀವನದಲ್ಲಿ ನೀನ್ ಬರೋ ಮುಂಚೆನೆ ಎಲ್ಲಾನು ನಿನ್ನ ವಾಸನೆ ಮುಖಾಂತರನೇ ಬರುತ್ತೆ. ಅಬ್ಸಲ್ಯೂಟ್ಲಿ. ಇದೇ ಪ್ರಕಾರದಲ್ಲೇ ನಮ್ಮ ಲೈಫಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕುವಂಥ ಪ್ರತಿ ಪೋಸ್ಟ್, ನಾವು ಆಡುವಂಥ ಪ್ರತಿ ಮಾತು, ಪ್ರತಿ ವಾಕ್ಯ, ಪ್ರತಿ ಸ್ಟೇಟ್ಮೆಂಟು, ಪ್ರತಿ ನಮ್ಮ DP, ನಮ್ಮ ಸ್ಟೇಟಸ್ಸು, ನಾವು ಜೊತೆಗೆ ಯಾರನ್ನ ಮೀಟ್ ಮಾಡ್ತೀವಿ ಅವ್ರ ಜೊತೆ ನಡ್ಕೊಳ್ಳೋವಂಥ ಬಿಹೇವಿಯರು ಎಲ್ಲನೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅವೆಲ್ಲನೂ ಏನೋ ಹೇಳ್ತಾ ಇರುತ್ತೆ ನಮ್ಮನ್ನು ಬಿಟ್ಟು. ವಿಚ್ ಮೀನ್ಸ್ ನಮ್ಮನ್ನು ಬಿಟ್ಟು ಬೇರೇನೋ ಒಂದು ಎನರ್ಜಿ ವರ್ಕ್ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ಆರಾ. ಆರಾಗೆ ಒಂದು ಹಿಸ್ಟ್ರಿ ಇದೆ, ಒಂದು ಫ್ರಾಗ್ರೆನ್ಸ್ ಇದೆ. ನಾವು ಬರೋದಕ್ಕಿಂತ ಮುಂಚೆ ಔರ ಬರುತ್ತೆ, ಆ ಔರದ ಸ್ಮೆಲ್ ಬರುತ್ತೆ, ಅದರ ಫ್ರಾಗ್ರೆನ್ಸ್ ಇರುತ್ತೆ. ಅವನು ಅಂದ್ಕೊಳ್ತಾನೆ ನನಗೆ ಮಲ್ಟಿಪಲ್ ಅಫೇರ್ಸ್ ಇದೆ, ಯಾವನಿಗೂ ಗೊತ್ತಾಗಲ್ಲ ಅಂತ. ಹಲೋ, ಯು ಆರ್ ನಾಟ್ ಗೆಟಿಂಗ್ ಟು ನೋ, ಬಟ್ ದ ಹೋಲ್ ವರ್ಲ್ಡ್ ಈಸ್ ಸೆನ್ಸಿಂಗ್ ಇಟ್. ನೀವು ಬರೋದಕ್ಕಿಂತ ಮುಂಚೆನೇ ಅಲ್ಲಿ ಬರುತ್ತದು ಆ ಸ್ಮೆಲ್ಲಲ್ಲೇ. ಸೊ ಹಾಗಾಗಿ ಪ್ರತಿ ಆರಾಗೂ ಒಂದು ಸ್ಮೆಲ್ ಇದೆ. ಅವನು ಅಂದ್ಕೊಳ್ತಾನೆ ನಾನು ಬರೀ ಒಂದು 4 ಗೋಡೆ ಮಧ್ಯೆ ತಾನು ನಿಂದಿರೋದು. ಸೊ ನಮಗೆ ಯಾರು ಗೊತ್ತಾಗ್ಬಿಡುತ್ತೆ ಜೀವನದಲ್ಲಿ? ನೋ, ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. 100% ಗೊತ್ತಾಗುತ್ತೆ. ಬಿಕಾಸ್ ದ ಮೂಮೆಂಟ್ ಅ ಪರ್ಸನ್ ಎಂಟರ್ಸ್, ಬಿಫೋರ್ ಹಿಮ್ ಈಸ್ ಔರಾ ವಿಲ್ ಕಮ್ ಇನ್ ಟು ಪಿಕ್ಚರ್. ಅಂದರೆ ಅವರ ಆರ ಒಂದು ಪಿಕ್ಚರಲ್ಲಿರುತ್ತೆ. ಸೊ ಹಾಗಾಗಿ ಯಾರಾದರೂ ಆ ಇಲ್ಯೂಷನಲ್ಲಿದ್ದರೆ, ನಾನಿದ್ದೀನಿ ಏನು ಗೊತ್ತಾಗಲ್ಲ ಪ್ರಪಂಚಕ್ಕೆ, ಎಲ್ಲವೂ ಮುಚ್ಚೋಗಿರುತ್ತೆ ಆ ಥರ ಅಂದ್ಕೊಂಡಿದ್ರೆ 100% ಸುಳ್ಳದು. ಯಾಕಂದರೆ ಗಣೇಶ್ ಮೂರ್ತಿ ಸರ್ ಬಂದಿದ್ರೋ ಇಲ್ವೋ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಅವ್ರ ಪರ್ಫ್ಯೂಮ್ ಸ್ಮೆಲ್ಲು ನನಗೆ ಬಂತು. ಆ ಪರ್ಫ್ಯೂಮ್ ಸ್ಮೆಲ್ಲಿಂದ ಅದು ಗಣೇಶ್ ಮೂರ್ತಿ ಸರ್ ಅಂತಲೇ ಗೊತ್ತಾಯಿತು. ಸೇಮ್ ವೇ ಲೈಫಲ್ಲೂ ಅಷ್ಟೇ, ನಾವು ಯಾರಿಗೂ ಏನು ಹೇಳ್ಕೊತಿರೋಂಥ ಅವಶ್ಯಕತೆ ಇಲ್ಲ. ನೀವು ಬರೋ ಮುಂಚೆ ನಿಮ್ಮ ವಾಸನೆ ಗೊತ್ತಾಗ್ಬಿಡುತ್ತೆ. ಅದು ಹೆಂಗೋನೋ ಗೊತ್ತಾಗುತ್ತೆ, ಅದು ಹೆಂಗೋನೋ ಆಚೆ ಬರುತ್ತೆ ನೋಡಿ. ಅದನ್ನು ಒಂದು ಫ್ರಾಗ್ರೆನ್ಸ್ ಇರುತ್ತಲ್ಲ, ಅದು ನಾವು ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಗೆ ಆ ಟೈಮಲ್ಲೂ ಅದು ಅಷ್ಟು ಈಸಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ವಾಟ್ ಈ ಸೆಡ್ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಅರ್ಥ ಆಗುತ್ತೆ. ನಾವು ನಡ್ಕೊಳ್ಳೋ ಪ್ರತಿ ರೀತಿನೂ ನಮ್ಮ ಬಗ್ಗೆ ಏನೋ ಹೇಳುತ್ತದು. ಸೊ ಅದು ಇವತ್ತು ಗೊತ್ತಾಗಲ್ಲ, ಯಾವತ್ತೋ ಒಂದಿನ ಗೊತ್ತಾಗುತ್ತೆ. ಆಮೇಲಿಂದ ಎಲ್ಲವೂ ಡಾಟ್ಸ್ಗಳು ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓ ಇದು ಮಾಡಿದ ಅದಕ್ಕೆ ಹಿಂಗಾಯ್ತು. ನೀವೀಗ ಊದ್ಗಡ್ಡಿ ಹಚ್ಬಿಟ್ಟು ಮನೇಲಿ ಯಾವುದೋ ಒಂದು ಕಾರ್ನಲ್ಲಿ ಇಟ್ಟರು ಕೂಡ ಮನೆಯೆಲ್ಲ ಬರ್ತಾ ಇರುತ್ತೆ. ಸೊ ಸೇಮ್ ವೇ ಆ ಕಾರ್ನರಲ್ಲಿ ನಡೀತಾ ಇರೋ ಕೆಲಸ, ಬಟ್ ಹೇಗದು ಸ್ಪ್ರೆಡ್ ಆಗುತ್ತೋ ಸೇಮ್ ಥಿಂಗ್. ಈಗ ನಾನು ವೆಲ್ತ್ ಎನರ್ಜಿ ಫ್ಲೋ ನಮ್ಮದು 3 months ಪ್ರೋಗ್ರಾಮಲ್ಲೂ ನಾನು ಟೀಚ್ ಮಾಡೋದೇ ಫಿನಾನ್ಸ್ ಬಗ್ಗೆ. ಆದರೆ ನಾನೆಲ್ಲ ನನ್ನ ಸ್ಟೂಡೆಂಟ್ ಕೇಳ್ತೇನೆ, 20% ಅಷ್ಟೇ ಕಣ್ರಪ್ಪ ನಿಮ್ಮ ಟೀಚ್ ಮಾಡೋದು ನಾನು. ಇನ್ನು 80% ನಿಮ್ಮ ಆರ, ನಿಮ್ಮ ಫ್ರಾಗ್ರೆನ್ಸ್, ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ದ ಮೂಮೆಂಟ್ ವೆನ್ ಯು ಕೀಪ್ ಇಟ್ ಕ್ಲೀನ್, ನಿಮ್ಮ ವೆಲ್ತ್ ಎಷ್ಟು ಫ್ಲೋ ಆಗುತ್ತೆ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟು ಭಾರ ಆಗಬೇಕು ಅಷ್ಟು ಫ್ಲೋ ಆಗುತ್ತೆ. ಇಟ್ ಈಸ್ ಫಾರ್ ಶ್ಯೂರ್. ಬಟ್
ಅವ್ರೇನಾದ್ರೂ ಆ ಥರ ನಾನ್ಸೆನ್ಸಲ್ಲಿದ್ದು, ಅದು ಮಲ್ಟಿಪಲ್ ಅಫೇರ್ಸ್ ಆಗಬೇಕು ಅಂತಿಲ್ಲ. ಇಟ್ ಕುಡ್ ಬಿ ಎನಿಥಿಂಗ್. ಯಾವುದೇ ನಾನ್ಸೆನ್ಸ್ ವಿಷಯಗಳಾಗಿರ್ಬೋದು, ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋದಾಗಿರ್ಬೋದು, ಹೆಣ್ಮಕ್ಳನ್ನ ಅಗೌರವಿಸೋದಾಗಿರ್ಬೋದು, ಅಥವಾ ಸೊ ಯಾವುದೇ ವಿಷಯಗಳಲ್ಲಾಗಿರಲಿ, ಆ ಮನುಷ್ಯ ಯಾವಾಗಲೂ ನೆಲ ಕಚ್ಚೋದು ಫಾರ್ ಶೋರ್. ಮೇ ಬಿ ಇವತ್ತು ಅವನ ಗ್ರಹಗತಿಗಳೆಲ್ಲ ಸ್ವಲ್ಪ ಉಚ್ಚ ಸ್ಥಾನದಲ್ಲಿದೆ, ಎಲ್ಲವೂ ಚೆನ್ನಾಗಿ ಇಟ್ಕೊಂಡು ಕೈ ಹಿಡಿದು ನಡೆಸ್ತಾ ಇದೆ, ಎಲ್ಲವೂ ಮುಚ್ಚೋಗ್ತಾ ಇರ್ಬೋದು. ಆದರೆ ದರ್ ಇಸ್ ಅ ಟೈಮ್ ವಿಚ್ ವಿಲ್ ಕಮ್ ಇನ್ ಇಸ್ ಲೈಫ್. ಅವಾಗ ಎಲ್ಲವೂ ಕೌಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡಿದೆ, ಹಿಸ್ಟ್ರಿ ತೆಗಿಯುತ್ತೆ ಅವಾಗ. ಆಮೇಲೆ ಏನು ಮಾಡಿದೆ ಅಂತ ಬಿಡಿ. ಈಗ ಪೊಲೀಸ್ ಸ್ಟೇಷನಲ್ಲಿ ನಾನು ಪೊಲೀಸ್ಗೆಲ್ಲ ಟೀಚರ್ ಅವ್ರಿಗೆಲ್ಲ ನಾನು ಟ್ರೈನ್ ಮಾಡ್ತಾ ಇರ್ತೀನಿ ಬೇರೆ ಬೇರೆ ವಿಷಯಗಳಲ್ಲಿ. ಅಲ್ಲಿ ಇದು ಮಾಡಬೇಕಾದ್ರೂ ಒಂದ್ಸಲ ಸ್ಟೇಷನ್ಗೆ ಯಾವ್ದಾದ್ರು ಕೇಸ್ ಬಂತಂದರೆ ಹಳೇದೆಲ್ಲ ಹಿಸ್ಟ್ರಿ ತೆಗಿತಾರೆ ಅವರು, ಇವನು ಹಿಂದೆ ಏನೆಲ್ಲ ಮಾಡಿದ್ದ ಅಂತೇಳಿ. ಅದೇ ಥರ ಕರ್ಮಕ್ಕೂ ಒಂದು ಹಿಸ್ಟ್ರಿ ಬುಕ್ ಅಂತ ಇರುತ್ತೆ, ಅದು ತೆಗಿಯುತ್ತೆ, ಮಗನೇ ಇರು ನೀನು ಏನೇನು ಮಾಡಿದ್ದೆ ಈ ಹಿಂದೆ ಅಂತೇಳಿ.